ಊರಿಂದ ನಿನ್ನೇನು ಬಂದಿದ್ರಲ್ಲ, ಸೊ ಅವ್ರಿಗೆ ಬೋರ್ ಆಗುತ್ತೆ ಅಂತ ಹೇಳಿ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ. ಸೊ ಮಧ್ಯಾಹ್ನ ಬರ್ಬೇಕಂದ್ವಿ. ಸೊ ಮಧ್ಯಾಹ್ನ ಆಗಲಿಲ್ಲ, ಭಾಳ ಬಿಸಿಲು ಇರುತ್ತಲ್ರಿ ಬಿಜಾಪುರ ಒಳಗೆ, ನಿಮಗೆ ಗೊತ್ತು ಯಾವ ಪರಿ ಬಿಸಿಲು ಇರುತ್ತೆ ಅಂಥೇಳಿ. ಸೊ ಅದಕ್ಕೆ ನಾವು ಈವ್ನಿಂಗ್ ಹೋಗೋಣ ಚಾಟ್ಸ್ ತಿನ್ನೋಕೆ ಹೊರಗೆ ಅಂಥೇಳಿ, ಅದಕ್ಕೆ ಹೊರಗೆ ಈವ್ನಿಂಗ್ ಬಂದಿದ್ವಿ. ಸೊ ಫಾಲೂದ ಕುಡಿಬೇಕು ಅನ್ನಿಸ್ತು, ಫಾಲೂದ ಅಷ್ಟು ಕುಡಿದ್ವಿ, ಮಸ್ತ್ ಇತ್ತು ರೀ, ಜಬರ್ದಸ್ತ್ ಇತ್ತು. ಸೊ ಅಲ್ಲೇ ಕುಂತಲ್ಲೇ ಡಿಸೈಡ್ ಮಾಡಿದ್ವಿ ನಾವು ಫುಡ್ ಕೋರ್ಟಿಗೆ ಹೋಗೋಣ ಅಂಥೇಳಿ. ಸೊ ಈಗ ಹೊಸ್ದಾಗೈತಲ್ಲ, ಸೊ ಅಲ್ಲಿ ಏನೇನು ಮಾಡಿರ್ತಾರೆ ವೆರೈಟೀಸ್ ತಿಂದು ಬರೋಣ ಅಂಥೇಳಿ ಹೋದ್ವಿ. A few minutes later. ಫೈನಲಿ ಬಂದಿವಿ ರೀ. ಇಲ್ಲಿ 3 ಜನ, ಇಬ್ರು ಇವ್ರು ಇಲ್ಲದಾರಾಗ, ಈಗ ಇಲ್ಲದ, ಈಗಿನ ಫಸ್ಟ್ ಟೈಮ್. ಇಲ್ಲಿ ನೋಡಿರಿ, ಫುಡ್ ಸ್ಟೇಷನು ಅಂತಾರೆ, ಫುಡ್ ಕೋರ್ಟ್ ಅಂತಾರೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಸಿಗ್ತಾವೆ ನಿಮಗೆ. ಬಂದಿರೋ ಇಲ್ಲಿ ಗೊತ್ತಿಲ್ಲ ಎಲ್ಲಿ ಹೋಗಿ ಕೂಡಬೇಕು, ಎಲ್ಲಿ ಯಾವ ಕಡೆ ಹೋಗ್ಬೇಕು. ಮೋಮೋಸ್, ಬಾಂಬೆ ಚಾಟ್ಸ್. ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಅನ್ನಾಸ್ ಸ್ಟ್ರೀಟ್ ಫುಡ್ ಕೋರ್ಟ್ ಅಂತ ಹೇಳಿ. ಸೊ ಇಲ್ಲೆಲ್ಲ ವೆರೈಟೀಸ್ ಆಫ್ ಅಂಗಡೀಸ್ ಇದ್ದು, ಮೋಮೋಸ್ದು, ಬಾಂಬೆ ಚಾಟ್ಸ್, ಸಮಥಿಂಗ್ ನೇಮ್ಸ್ ಇದ್ದು. ನಾನು ಸರಿಯಾಗಿ ಲಕ್ಷ ಕೊಟ್ಟು ಓದಿಲ್ಲ. ಸೊ ಆ ಕಡೆ ಸ್ಪೇಸ್ ಇಲ್ಲ ಅಂಥೇಳಿ ನಾವು ಈ ಕಡೆ ಬಂದು ಕೂತ್ವಿ. ಸೊ ಇಲ್ಲೇ ಡಿಸ್ಕಸ್ ಮಾಡಿದ್ವಿ, ಯಾವ ತೊಗೋತೀರಿ, ಬಾಂಬೆ ಚಾಟ್ಸ್ ತೊಗೋತಿರೋ, ಮೋಮೋಸ್ ತೊಗೋತಿರೋ ಅಂತ ಹೇಳಿ. ನಾವು ಹೇಳಿದ್ವಿ ಮೋಮೋಸ್ ತೊಗೋತೀವಿ ಅಂತ. ಸೊ ಮೆನು ಕಾರ್ಡ್ ಇಸ್ಕೊಂಬಂದು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ IPL ಮ್ಯಾಚ್ ನಡೆದಿತ್ತು, ಸೊ ಅದಕ್ಕೆ ಪ್ಲೇ ಮಾಡಿದ್ರಲ್ಲೇ. ಇಲ್ಲೇ ನಾವು ಮೆನ್ಯೂ ಕಾರ್ಡ್ ಒಳಗೆ ಏನೇನು ವೆರೈಟೀಸ್ ಅದಾವೆ ಮೋಮೋಸ್ ಅಂಥೇಳಿ ನೋಡಾತಿದ್ವಿ. ಸೊ ಲಾಸ್ಟಿಗೆ ಫೈನಲಿ ನಾವು ಡಿಸೈಡ್ ಮಾಡಿದ್ವಿ, ಒಂದು ಸ್ಪ್ರಿಂಗ್ ಪೊಟ್ಯಾಟೊ ಪೆರಿದು ಅಂತ ಹೇಳಿದ್ವಿ, ಮತ್ತು ಕ್ರಂಚಿ ಮೋಮೋಸ್ದು ಅಂತ ಹೇಳಿದ್ವಿ. ಸೊ ನಮ್ದು ಪೊಟ್ಯಾಟೊ ಸ್ಪ್ರಿಂಗ್ ಬರ್ಲಿಕ್ಕತ್ತದ ನೋಡ್ರಿ. ಇದು ಯಾವುದು? ಪೊಟ್ಯಾಟೊ ಸ್ಪ್ರಿಂಗ್ ಪೆರಿ ಅಂತ ಹೆಂಗೈತೆ ನೋಡು, ಟೇಸ್ಟ್ ಮಾಡ್ರಿ. ನೋಡ್ರಪ್ಪ ಯಾವ ತಿನ್ನೋದಾರ 2 ನಿಮಿಷ ಕಲಸ ಆಯ್ತು. ಮಸ್ತ್ ಆಗಿತ್ತು ರೀ ಪೆರಿದು. ಫಸ್ಟ್ ಟೈಮ್ ತಿಂದಿದ್ದು ನಾವು ಪೊಟ್ಯಾಟೊ ಸ್ಪ್ರಿಂಗ್ ತಿಂದಿದ್ವಿ, ಬಟ್ ಹಿಂಗೆ ತಿಂದಿದ್ದಿಲ್ಲ. ವೆರೈಟೀಸ್ ಆಫ್ ಪೊಟ್ಯಾಟೊ ಸ್ಪ್ರಿಂಗ್ ಮಸ್ತ್ ಇತ್ತು. ಸೊ ಅವ ಲಾಗ್ ಮಾಡ್ಲಿಕ್ಕತ್ತಿದ್ದ ಅಂಥೇಳಿ ನಾನೇ ಕಟ್ ಮಾಡಿ ತಿನ್ನಿಸ್ಲಿಕ್ಕತ್ತಿದ್ದೆ ಅವಂಗೆ. ಸೊ ಎಲ್ಲರೂ ಮಸ್ತ್ ಇತ್ತು ಅನ್ನತ್ತಿದ್ರು. ನಾನಿಲ್ಲಿ ಮಾತಾಡಕತ್ತೀನಿ, ಬಟ್ ಅವ ಮಾತಾಡಬೇಡ, ವಾಯ್ಸ್ ಓವರ್ ಕೊಡು, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ದೆ. ನೋಡಿಲ್ರಿ ನಮ್ಮದು ಮೋಮೋಸ್. ನಾ ಮೋಮೋಸ್ ಅಂದ್ಕೊಳ್ಳಿ ಕ್ರಂಚಿ ಮೋಮೋಸ್ ಅಲ್ರಿ. ಸೊ ನಂಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಮೋಮೋಸ್ ಅಂದ್ರೆ ಮೋದಕ್ ಗತೆ ಇರುತ್ತಲ್ಲ, ಆ ಥರ ಮೋಮೋಸ್ದು ನಾನು ನೋಡಿದ್ದೆ, ಬಟ್ ಈ ಥರ ಮೋಮೋಸ್ ನೋಡಿದ್ದಿಲ್ಲ. ಅದಕ್ಕೆ ಕೇಳೋರಿಗೆ ಮೋಮೋಸ್ ಹೋಯ್ತೋ ಇಲ್ಲೋ ಅಂತ ಹೇಳಿ ಕೇಳಿದ. ಅದು ಮೋಮೋಸ್ ಅಂತಂದ್ರೆ ಕ್ರಂಚಿ ಮೋಮೋಸ್ ಅಂತಂದ್ರೆ. ಸೊ ಆಮೇಲೆ ಇಕ್ಕಟ್ಟು ಎಲ್ಲರೂ ತಿಂದ್ವಿ. ಮಸ್ತ್ ಸ್ಪೈಸಿ ಇತ್ತು ರೀ, ಟೇಸ್ಟು ಹಾಗೆ ಇತ್ತು. ಒಳಗೆ ಏನೇನೋ ಹಾಕಿದ್ರು, ಒಟ್ಟು ಸ್ಪೈಸಿ ಅಂದ್ರೆ ಫುಲ್ ಸ್ಪೈಸಿ ಇತ್ತು. ಮಸ್ತ್ ಮಾಡಿದ್ರು ರೀ, ಅಲ್ಟಿಮೇಟ್ ಇತ್ತು. ಎಲ್ಲರೂ ಸೂಪರ್ ಅಂತಂದ್ರೆ. ಸೆಕೆಂಡ್ ರೌಂಡ್ ಇದು ಮೆನ್ಯೂ ಕಾರ್ಡ್ ಅಲ್ಲಿ ಕಾಣ್ಲಿಕ್ಕತ್ತದಲ್ರಿ, ಆ ಅಂಗಡಿದದು ವೆಫಲ್ಸ್ ಅಂತ. ಅಲ್ಲಿ ಬರೀ ಚಾಕ್ಲೇಟ್ ಅದ, ಏನು ಆರ್ಡ್ರ್ ಮಾಡ್ತೀವಿ ಅದೆಲ್ಲ ಚಾಕ್ಲೇಟ್ದೇ ಇರುತ್ತೆ. ನಮ್ಮ ತಮ್ಮ ತೊಗೊಂಬರತ್ತಿದ್ದ. ನಾವು ಏನೇನು ಆರ್ಡ್ರ್ ಮಾಡ್ತಿದ್ವಲ್ಲ ಅವ್ರು ಕರಿತಿದ್ರು, ಇವನೇ ಹೋಗಿ ತೊಗೊಂಬರ್ತಿದ್ದ. ಬಟ್ ಏನು ಗೊತ್ತ್ರಿ ಇಲ್ಲಿ ಸ್ಪೆಷಾಲಿಟಿ, ನಾವೇನೋ ಆರ್ಡ್ರ್ ಮಾಡಿದ್ರು ಬಿಸಿ ಮಾಡಿಕೊಡ್ತಾರೆ. ಅದೊಂದು ಚಲೋ ಇತ್ತು. ಇಲ್ಲೇ ಮಸ್ತ್ ಟೇಸ್ಟ್ ಇತ್ತು, ಭಾಳ ಚಾಕ್ಲೇಟ್ ಇತ್ತು. ಮತ್ತು ಚಾಕ್ಲೇಟ್ ತರಿಸಿ ಅಂದಮೇಲೆ ಚಾಕ್ಲೇಟೇ ಇರುತ್ತೆ. ಸೊ ಅಷ್ಟು ಟೇಸ್ಟ್ ಮಾಡಿದ್ವಿ, ಓಕೆ ಇತ್ತು. ನನಗೆ ಅನಿಸೋ ಮಟ್ಟಿಗೆ ಅಷ್ಟೇನು ಸರಿ ಇದ್ದಿದ್ದಿಲ್ಲ. ಫುಲ್ ಚಾಕ್ಲೇಟ್ ಭಾಳ ಇತ್ತು. ಸೊ ಅಷ್ಟೇ ಓಕೆ. ನೆಕ್ಸ್ಟ್ ರೌಂಡ್ ನಮ್ದು ಹರಾವರ ಕಬಾಬ್ ನೋಡ್ರಿ. ಇದು ಲಾಸ್ಟ್ ಆರ್ಡರ್ ನಮ್ದು. ಫೈನಲ್ ತಿಂದಿದ್ದಂದ್ರೆ ಇದೇ ಮಸ್ತ್ ಇತ್ತು. ಇದು ಹಿಂಗೆ ತೆಗೆದು ಹಿಂಗೆ ತಿನ್ಬೇಕಾದ್ರೆ ಯಾಕಂದ್ರೆ ಒಂದೇ ರೋಲ್ ಇದ್ದದು, ಒಂದೇ ಕೊಡೋದನ್ನ ಎಲ್ಲರೂ ಟ್ರೈ ಮಾಡ್ರಪ್ಪ. ಹಿಂಗೆ ಟ್ರೈ ಮಾಡ್ರಿ ಎಲ್ಲರೂ ಹಿಡ್ಕೊಂಡು. ಹಿಂಗೆ ತೆಗೋದಲ್ಲ, ಹಿಂಗೆ ಹಿಡ್ಕೊಂಡು ಜಸ್ಟ್ ಹಿಂಗೆ ತೆಗೆದು ಟ್ರೈ ಮಾಡ್ರಿ, ಟೇಸ್ಟ್ ಮಾಡ್ರಲ್ಲ ಹೆಂಗೈತೆ ನೋಡಿ. ಹೆಂಗೆ ನೋಡ್ರಿ ಹೆಂಗೆ ತಿನ್ಲಿಕ್ಕತ್ತೀವಿ ನಾವು ಬಕಾಸೂರ್ ಗತ್ತೆ. ಒಬ್ಬೊಬ್ರು ಎಷ್ಟು ಮಸ್ತ್ ಮಾಡಿದ್ರು ಗೊತ್ತ್ರಿ. ಬಿಸಿ ಮಾಡಿಕೊಟ್ಟಿದ್ರು. ಆಲ್ಮೋಸ್ಟ್ ಇಲ್ಲೆಲ್ಲ ಹೆಂಗೆ ಗೊತ್ತ್ರಿ, ನಾವು ಏನು ಆರ್ಡ್ರ್ ಮಾಡಿರ್ತೀವಲ್ಲ ಸಡನ್ಲಿ ಮಾಡಿಕೊಡಲ್ಲ, ಸ್ವಲ್ಪ ಲೇಟ್ ಮಾಡಿದ್ರು ಬಿಸಿಯಾಗಿ ಮಾಡಿಕೊಡ್ತಾರೆ. ಅದು ಚಲೋ ಐತಿ ಇಲ್ಲಿ. ಹ್ಯಾಂಡ್ ಸೀನ್ ಹೆಂಗೈತಂದ್ರೆ ಇಲ್ಲಿ ಹಿಂಗೆ ರೂಮ್ಸ್ ಅದಾವೆ ಈ ಕಡೆ ಉದ್ದಕ್ಕೆ. ಇಲ್ಲಿ ಇದು ಐತಿ, ಇಲ್ಲಿ ಅಡುಗೆ ಮಾಡ್ತಾರೆ ಎಲ್ಲರೂ. ಆಗ ಇಲ್ಲೊಂದು ರೂಮು ಅಲ್ಲೊಂದು ರೂಮ್ ಅಂತ ಹೇಳಿ ತಗೊಳಕ್ ಬಂದಿದ್ದೀವಿ. ಹಾಗೆ ಮನೆ ಹೊಂಟಿದ್ವಿ. The next day. ಮಸ್ತ್ ಇಲ್ಲಿ ಚಿಪ್ಸ್ ಪಾರ್ಟಿ ನಡೆದೈತಿ. ಮಸ್ತ್ ಚಿಪ್ಸ್ ತಿನ್ನತ್ತೀವಿ. ಅವಾಗಲೇ ಒಂದು ಗೇಮ್ ಆಡ್ಬೇಕಂತ ಆಡಕ್ಕೆ ಚಾಲೂ ಮಾಡಿದ್ವಿ. ಫೋನ್ ಫುಲ್ ಹೀಟ್ ಬಂತು. ಹೀಟಾಗಿ ಏನು ರೆಕಾರ್ಡ್ ಆಗಿಲ್ಲ. ಫಸ್ಟ್ ಟೈಮ್ ಆಗಿದ್ದು ಹಿಂಗೆ ಏನೈತೆ ಯಾರಿಗೂ. ಏನು 60 ತಾಸು ಆಗಿತ್ತಲ್ಲ, ಅರ್ಧ ತಾಸು ಮ್ಯಾಗ ವಿಡಿಯೋ ಮಾಡತ್ತೀವಿ ನೋಡ್ರಿ. ಸುಮ್ಮ ಓದಾಡತ್ತೀವಿ, ಹಂಗೆ ಚಲೋ ಐತೆ ವಿಡಿಯೋ. ಚಲೋ ಇರಲಿಲ್ಲ, ಎಲ್ಲ ವೇಸ್ಟ್ ಆಯ್ತು. ತಿನ್ರಿ, ನೀವು ತಿನ್ರಿ. ತಿನ್ನಕ್ಕೆ ಬರ್ತೀವಿ, ತಿನ್ರಿ, ಇಲ್ಲಿಕಂದ್ರೆ ಬ್ಯಾಡ್. ನಾವು ನಿಮ್ಮ ಬದಲು ನಾವು ತಿಂತೇವೆ ತೋರಿ.
1 hour later. ಅದ್ರಲ್ಲಿ ಎಲ್ಲೆಲ್ಲಿ ಹುಡುಗಾಡ್ಬೇಕಲ್ಲ ನಿನಗೆ ಅಲ್ಲ ಇಲ್ಲಿ ಇದು ಮಸಾಲದೇ ಸೆಕ್ಷನ್ ಇಲ್ಲ ಐತಲ್ಲ ಯಾಕಡೆ ಬಾಜು ಮಸಾಲೆ ಐತಿ ಇಲ್ಲ ಉಪ್ಪುದೈತಿ ಬರೀ ಮತ್ತೆ ಇನ್ನೂ ತಗೊಂಡಿಲ್ಲ ಈಗ ಇದು ಒಂದೇ ತಗೊಂಡಿವಿ ಸಾಸ್ ಅಂತ ತಗೊಂಡಿವಿ ಅದು ಇದೊಂದು ಸೋಯಾ ಸಾಸ್ ಅಂತ ತಗೋ ಮತ್ತೆ ಏನೇನೋ ಮಾಡ್ತಾಳಂತ ಇವತ್ತಿಗೆ ನೋಡು ಮತ್ತೆ ಏನು ಮಾಡ್ತಾಳೆ ಏನೇನು ಅಂತ ಎಲ್ಲ ತಗೋಕ್ ಬಂದಾಳ ಇಲ್ಲಿ ಇದು ಚಾಟ್ ಮಸಾಲದ ಎಲ್ಲಿ ತದು ಹುಡುಕ್ ಕೊಡು ಒಂದು ಸ್ವಲ್ಪ ಏನು ಚಾಟ್ ಮಸಾಲ ಅದ ಅದೇ ಅವು ಮಸಾಲ ಅದು ಎಲ್ಲಿ ಸಿಗ್ತೈತಿ ಸೆಕ್ಷನ್ ಅಲ್ಲಿ ನೋಡ್ಲಿಕ್ಕೆ ಮಾಡಕ್ಕೆ ನಾವು ಹುಡುಕ್ ಕೊಡ್ಬೇಕಂತ ಏನು ಮಾಡ್ಬೇಕು ನಾವಿಲ್ಲೇ ಮಾಲಿಗೆ ಬಂದಿದ್ವಿ ರೀ ಅಲ್ಲಿ ಚಾಟ್ ಮಸಾಲ ಸಿಗಲಿಲ್ಲ ಅಷ್ಟು ದೊಡ್ಡ ಮಾಲ್ ಒಳಗೆ ಚಾಟ್ ಮಸಾಲ ಸಿಗಲಿಲ್ಲ ಸೊ ಅಲ್ಲೇ ಮಗ್ಲೇನೆ ಮೋರ್ ಅಂತಿತ್ತು ಆ ಶಾಪಿಗೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಸಾಮಾನು ತೊಗೊಂಬಂದ್ವಿ ಸೊ ನೋಡ್ತಿರ್ಬೋದು ನಾವು ಎಲ್ಲಿ ಬಂದೀವಿ ಅಂಥೇಳಿ ಪಾನಿಪುರಿ ಅಲ್ಲೊಂದು ಅಂಗಡಿ ಅಂದ್ರೆ ಏನೋ ಗಾಡಿ ಒಳಗೆ ಅಂಗಡಿ ಇತ್ತು ಸೊ ಅಲ್ಲಿ ಪಾನಿಪುರಿ ಅಂತ ಹಾಕಿದ್ರು ಸೊ ಅಲ್ಲಿ ಚಾಟ್ಸ್ ತಿನ್ಬೇಕು ಅನ್ನಿಸ್ತು ಸೊ ಅದಕ್ಕೆ ಅಲ್ಲಿ 5 ಚಾಟ್ಸ್ ಇದ್ದು 5 ಚಾಟ್ಸು ನಾವು ಆರ್ಡರ್ ಮಾಡಿದ್ವಿ ನಾವು 5 ಜನ ಇದ್ವಲ್ಲ ಸೊ ಅದಕ್ಕೆ 5 ಚಾಟ್ಸ್ ಆರ್ಡರ್ ಮಾಡಿ ಎಲ್ಲ ಒಂದೊಂದು ಟೇಸ್ಟ್ ಮಾಡಕತ್ತಿದ್ವಿ ನಾವು ಎಲ್ಲ ಒಂದೊಂದೇ ತೊಗೊಂಡು ಫಸ್ಟ್ ಪಾನಿಪುರಿ ಫಸ್ಟ್ ಬೇಲ್ ಬಂತು ರೀ ಬೇಲ್ ಆದ ನಂತರ ಪಾನಿಪುರಿ ಬಂತು ಶೇವ್ ಪುರಿ ಬಂತು ದಹಿ ಪುರಿ ಬಂತು ಆಮೇಲೆ ಸ್ಪೆಷಲ್ ಲಾಸ್ಟಿಗೆ 50 ರೂಪಾಯಿ ಅಂತ್ರಿಪ್ಪ ಅಂತ ಸ್ಪೆಷಲ್ ಏನಂತಂದ್ರೆ ಅದ್ರೊಳಗೆ ದಹಿ ಪಾನಿಪುರಿ ಹಾಕಿ ಮ್ಯಾಗ ಬೇಲ್ ಮಾಡಿ ಕೊಡ್ತಾನೆ ರೀ ಅದಕ್ಕೆ ಸ್ಪೆಷಲ್ ದಹಿ ಪುರಿ ಅಂತ ಅದಕ್ಕೆ 50 ರೂಪಾಯಿ ಅಂತ ಬೇಲ್ ಚಲೋ ಇತ್ತು ಎಲ್ಲದಕ್ಕಿಂತ ಅಂದ್ರೆ ಅದೇ ಒಂದೇ ಚಲೋ ಇತ್ತು ನೋಡ್ರಿ ಪಾನಿಪುರಿ ಒಂದು ಬೇಲ್ ಒಂದು ಚಲೋ ಇತ್ತು ಸ್ಪೈಸಿ ಮಾಡಿದ್ದ ಇದು ದಹಿ ಪುರಿ ಮತ್ತು ಸೇವ್ ಪುರಿ ಅಷ್ಟೇನು ಸರಿ ಅನಿಸಿದ್ದಿಲ್ಲ ಟೇಸ್ಟ್ ಇದ್ದಿದ್ದಿಲ್ಲ ಅಷ್ಟೊಂದು ಬಟ್ ಇದು ಅಲ್ಟಿಮೇಟ್ ಇತ್ತು ರೀ ದಹಿ ಇದು ಯಾವುದ್ರಿ ಇದು ಬೇಲು ಮತ್ತು ಸ್ಪೆಷಲ್ ಬೇಲು ಮತ್ತು ಪಾನಿಪುರಿ ಮಸ್ತ್ ಇತ್ತು ಇವ ನಮ್ಮ ತಮ್ಮ ಹೋಗೋಗೆ ತೊಗೊಂಬರ್ಲಿಕ್ಕತ್ತಿದ್ದ ನಮಗೆ ಅವ ಕರಿತಿದ್ದ ಒಂದೊಂದಕ್ಕೆ ಅವ ತೊಗೊಂಬಂದು ಕೊಡ್ತಿದ್ದ ನಾವು ಟೇಸ್ಟ್ ಮಾಡ್ತಿದ್ವಿ The next day. ಇವತ್ತು ನಮ್ಮ ಮನ್ಯಾಗ ಮಸ್ತ್ ಸ್ಪೆಷಲ್ ಪಾಸ್ತಾ ಮಾಡತ್ತಾಳೆ ಫಸ್ಟ್ ಟೈಮ್ ಮಾಡತ್ತೇನೆ ಇವತ್ತು ಫಸ್ಟ್ ಟೈಮ್ ಮಾಡತ್ತಲ್ಲ ಪಾಸ್ತಾ ಲಾಸ್ಟ್ ಟೈಮ್ ಮಾಡಿ ಲಾಸ್ಟ್ ಟೈಮ್ ಬಂದಾಗ ಅಕ್ಕ ಮಾಡಿದ್ವಿ ಅಕ್ಕ ಮಸ್ತ್ ಮಾಡಿದ್ವಿ ಸೊ ಅವೇ ಒಂದು ಸ್ವಲ್ಪ ಪಾಸ್ತಾ ಉಳ್ದಾವ ಇಲ್ಲಿ ಅದೇ ಈಗ ಟ್ರೈ ಮಾಡತ್ತಲ್ಲ ಇಲ್ಲಿ ಪಾಸ್ತಾ ಅದಾವು ಆಕ್ಚುಲಿ ಮಮ್ಮಿ ಹುಡುಕಾಡ್ತಾರೆ ಇನ್ನೂ ಪಾಸ್ತಾ ಅದಾವ ತನತರ ಬಟ್ ಸಿಗಲಾಗಿತ್ತು ರೀ ಅವಾಗಿಂದ ಹುಡುಕಾಡ್ತಾರ ಅವ್ರು ಯಪ್ಪ ಈ ಪಾಸ್ತಾ ಅವ್ ಹಂಗೇರಿ ಅವು ಮನ್ಯಾಗ ಏನ್ ಗೊತ್ತಿಟ್ಟು ಬೇಕಂತ ಯಾವಾಗ ಸಿಗುದಿಲ್ಲ ಸುಮ್ಮನೆ ಏನ್ರಿ ಬೇರೆ ಹುಡುಕಾಡ್ತಿರ್ತಾರಲ್ಲ ಅವಾಗ ಸಿಗ್ತಾವ ಇವತ್ತೆಲ್ಲರೂ ಬಂದಾರ ಎಲ್ಲಾರ ಮನ್ಯಾಗ ಈಗ ಸ್ವಲ್ಪ ಜಾಸ್ತಿ ಇದು ಚಲೋ ಆಗ್ತಿತ್ತೆ ಸಿಗಲ್ಲ ಹಿಂಗಾವು ಯಾವಾಗ ಸಿಗುದಿಲ್ಲ ಯಾಕಲೆ ಇಲ್ಲಿ ಮಸ್ತ್ ಪ್ರಿಪರೇಷನ್ ಮಾಡ್ಕೊಳಕತ್ತಾರ ಉಳ್ಳಾಗಡ್ಡಿ ಕಟ್ ಮಾಡಿ ತಗೊಂಡಾಳ ಇಲ್ಲಿ ಟಮಾಟಿ ಕಟ್ ಮಾಡತ್ತಾಳ ಕಣ್ಣಾಗ ನೀರು ಬರತ್ತಾವ ಮಾತಾಡಕ್ಕೆ ಆಗಲ್ಲ ಅದು ಯಾಕೋ ನಮ್ಮ ಮಮ್ಮಿ ಇನ್ನೂ ಸರ್ಚಿಂಗ್ ನಡ್ಸ್ಯಾರ ಅವ್ರಿಗೆ ಏನು ಇನ್ನೂ ಸಿಗಾಕ ರೆಡಿಲ್ಲ ಪಾಸ್ತಾ ಎಲ್ಲಿತ್ತು ಏನಿತ್ತು ಅಂತೇಳಿ ಎಲ್ಲ ಡಬ್ಬಿ ನೋಡತ್ತಾರ ಅವು ಬೇಕಂದ್ರೆ ಟೈಮಿಗೆ ಸಿಗತ್ತೆ ಏನು ಮಾಡ್ಬೇಕು ಹೇಳಿ ಓಕೆ ಸೊ ಫಸ್ಟ್ ಏನು ಮಾಡೋದು ಈಗ ಮೊದಲು ಒಂದು ಸ್ವಲ್ಪ ತೊಳ್ಕೊರಿ ತೊಳ್ಕೊಂಡು ಏನು ಮಾಡ್ರಿ ಆಮ್ಯಾಗ ಕುದಿಯಾಕ ಇಡ್ರಿ ಯಾಕಂದ್ರೆ ಹೊಲಸು ಇರ್ತದ ನೋಡಿಲ್ಲ ಮತ್ತೆ ಹೊಲಸಲ್ರಿ ಅದ್ರದ್ದು ಬಿಸಿ ಇದೆ ನೀರು ಓಕೆ ಸೊ ಇಲ್ಲಿ ಸ್ವಲ್ಪ ನೀರು ಹಾಕೋರಿ ಒಂದಿಷ್ಟು ನೀರು ಹಾಕೋಬೇಕು ಅಂದಾಜ್ ಮೇಲೆ ನೀರು ಹಾಕೋದು ನೀರು ಹಾಕೊಂಡು ಕುದಿಲ್ಲ ಎಷ್ಟು ಬಿಡ್ಬೇಕು ಎಷ್ಟೊತ್ತು ಬಿಡ್ಬೇಕು 15 ನಿಮಿಷ ಬಿಡ್ಬೇಕು ಹೋಗು ನಡಿ ಸಾಕಿ ಅದು ಕುದೀಲಿ ಆಮೇಲೆ ಒಗ್ಗರಣೆ ಕೊಡೋದಂತೆ ಅಡ್ವಾನ್ಸ್ ಈಗ ಮುಗಿತದ್ರ ಅಷ್ಟೇ ಕೆಲಸ ಕುದಿಸಿದ ನಂತರ ಸೀದಾ ಒಗ್ಗರಣೆ ಕೊಟ್ಬಿಡ್ದ ಈಸಿ ಬಿಡ್ರಿ ಪಾಸ್ತಾ ಮಾಡೋದು ಹಂಗಂದ್ರೆ ಕುದಿಸೋದ ನೀರು ಹಾಕ್ಬಿಡ್ರಿ ಒಳ್ಳಗಡೆ ಈಸಿ ಐತಿ ಆರಾಮಿ 1-2 ಸ್ಪೂನ್ ಉಪ್ಪು ಡನ್ ನೋಡ್ರಿ ಕ್ಲೀನ್ ಮಾಡ್ಬೇಕು ಹೋರಿ ಆಯ್ತು ಬಿಡ್ರಿ ನಾವು ಹೋಗ್ತೇವೆ A few minutes later. ರೆಡಿ ಆತ ಹೇ ಸೊ ಹಿಂಗ ಆಗೈತೆ ನೋಡ್ರಪ್ಪ ಇದು ಬಟ್ ವೈಟ್ ಆಗ್ಯಾವಲ್ಲ ಇವು ಫುಲ್ ವೈಟ್ ಆಗಿರ್ತೈತಿ ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡ್ದಾನೆ ಓಕೆ ಸೊ ನಿನ್ನೆ ಹೋಗಿ ಎಲ್ಲ ತೊಗೊಂಡ್ ಬಂದೇವ್ರಿಪ್ಪ ಇವು ಈಗ ಏನೇನು ಬೇಕಂದ್ರೆ ಎಲ್ಲ ತೊಗೊಂಡು ಈಗ ಹಿಂಗೆ ರೀ ಈಗಿನ ಕೈ ಸುದ್ದಿಲ್ಲ ಈಗ ಈಗಿನೇ ಸುದ್ದಿಲ್ಲ ಏನಿಲ್ಲ ಸಿಂಪಲ್ ಇರ್ತೈತೆ ಅಷ್ಟೇ ತೆಗೆದು ಸೊ ಇಲ್ಲಿ ತೊಗೊಂಡ್ ಬಂದೈತಿ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಎಲ್ಲ ತೊಗೊಂಡ್ ಬಂದೈತ್ರಿ ನಿನ್ನೆ ಹೋಗಿ ತೊಗೊಂಡ್ ಬಂದೈತಿ ಮಸ್ತ್ ಹೆಂಗೆ ತೆಗಿತಾರ ತೆಗಿಯೋಕೆ ಬರಲ್ಲ ನಾ ತೆಗಿತೀನಿ ಹಿಡಿ ನೀ ತಗೋಕೊಡೋಣ ಫುಲ್ ತೆಗಿ ಫುಲ್ ತೆಗಿಬೇಕೇನಾ ಅದು ಹಿಂಗೈತಲ್ಲ ಆ ಪೆಪ್ಸಿ ಬಾಟ್ಲಿಗೆ ಇರ್ತೈತಲ್ರಿ ಹಂಗೈತಿ ಅದು ಹಿಂಗೆ ಕಿತ್ತೋದಾಗ ಗ್ಲಾಸಿನೂ ಅದಾವು ಖಾಜಿನೂ ಮತ್ತೆ ಇವ್ರ ಕೈ ಮುಗ್ದ ಹೋದ್ರಿ ಗ್ಲಾಸಿನ ಇದ್ದು ಅಂದ್ರೆ ಟಮಾರ ಬಂತು ಹಾಂ ಈಸಿ ತಗೋ ಆಯ್ತಾ ಇದೊಂದು ಓಪನ್ ಮಾಡಿ ಹಂಗೆ ನನ್ನ ಕೈಯಾಗ ಒಂದು ಊರಿಲ್ಲಿ ಬರ್ರಿ ಇಲ್ಲಾಂದ್ರೆ ತೆಗೆದು ಬಿಡ್ತೈತೆ ಇವು ಫಿಟ್ ಐತದ ಇಟ್ಟಿಲ್ಲ ಅದು ಇದು ಇಟ್ಟಿತ್ತ ಇಲ್ಲಂದ್ರೆ ಏನು ಮಾಡಿದ್ರೆ ಒಂದು ಚಮಚ ತಗೊಳ್ಳೋದು ಸಣ್ಣ ಚಮಚ ತಗೊಂಡು ಹಿಂಗೆ ಹಾಕಿ ಬಟ್ ಇಲ್ಲ ವಾ ಹೊಡ್ದಿ ಇಡ್ಬೇಕಾದ್ರೆ ನೋಡಿಡು ಓಕೆ ಸೊ ನೆಕ್ಸ್ಟ್ ಏನು ಮಾಡೋದು ಈಗ ಇದ್ರೊಳಗೆ ಬಾಂಡಿ ಒಳಗೆ ಹಾಕೋದು ಓಕೆ ಟಪ ಟಪ ಅಂತ ಹೊಡೆದು ಇದ್ರೊಳಗೆ ಇಟ್ಟು ಈಗ ಒಗ್ಗರಣೆ ಹಾಕ್ಬಿಡೋದು ಅದಿಲ್ಲ ಓಕೆ ಸೊ ಇಲ್ಲೊಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋರಿ
ನಾನೇ ಹೇಳ್ಬೇಕು ನೋಡ್ರಿ ಅಡಿಗೆ ಮಾಡಕ್ಕೆ ಈಕಿ ಬಾಯ್ ಬಿಟ್ಟು ಹೇಳೋದಿಲ್ಲ ಹಾಪ ಹೇಳಕ್ ಇದನ್ನಲ್ರಿ ಅದಕ್ಕೆ ಇಂಟ್ರೆಸ್ಟ್ ಮಾಡಲ್ಲೇ ಏನ್ ಇಂಟ್ರೆಸ್ಟ್ ಅದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ವ್ಲಾಗ್ ಮಾಡಕ್ಕೆ ಸೀರಿಯಸ್ಲಿ ಆಗ್ಲೇ ಈ ಇಂಟ್ರೆಸ್ಟ್ ಮಾಡಲ್ಲ ಬಿಡುದಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಏನು ಇಂಟ್ರೆಸ್ಟ್ ತೋರಿಸಲ್ಲ ಏನು ಎದಕ್ ಮಾಡ್ತೀವಿ ಮತ್ತೆ ಸುಮ್ಮನೆ ನೀನೇ ಹೇಳಕತ್ತಿದ್ದೆ ಮತ್ತೆ ಅದಕ್ಕೆ ನಾನು ಸುಮ್ಮಿದ್ದೆ. ಈಗ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಆತು, ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇರ್ಲಿ ಈಗ ಸ್ವಲ್ಪ ಕಾಯ್ದೈತಲ್ರಿ, ಕೈ ತಟ್ಟಿಸಲ್ರಿ ಆಯ್ತು ಬಿಡು. ಈಗ ಒಂದ್ ಸ್ವಲ್ಪ ಯಾಕೆ ಏನ್ ಮುಟ್ಟಿದ್ದೆ? ತಲೆ ಮುಟ್ಕೊಂಡಿ ನೋಡ್ರದು ಇದು ನೋಡ್ರದು ₹1,000 ನೋಡ್ರದು ಹೆಂಗೈತೆ. ಉಳ್ಳಾಗಡ್ಡಿ, ಟೊಮೆಟೊ, ಚಿಲ್ಲಿ, ಒಂದ್ ಸ್ವಲ್ಪ ಚಟಪಟ ಉಳ್ಳಾಗಡ್ಡಿ ಅನ್ನತ್ರಪ್ಪ. ಓಕೆ ಮೆಣಸಿನಕಾಯಿ ಫ್ರೈ ಹಾಕಲಿ, ಒಂದು ಸ್ವಲ್ಪ ಫ್ರೈ ಆಗಲಿ, ಕೆಂಪಗೆ ಆಗ್ಬೇಕು. ಸಣ್ಣಗೆ ಚಾಪ್ ಮಾಡಿ ಇಟ್ಕೋರಿ ನೀವು ಉಳ್ಳಾಗಡ್ಡಿ, ಅಂದ್ರೆ ಇದಕ್ಕೆ ಏನಂತ ಟೇಸ್ಟ್ ಬರುತ್ತೆ. ಅಂದ್ರೆ ದೊಡ್ಡ ದಪ್ಪ ಉಳ್ಳಾಗಡ್ಡಿ ದೊಡ್ಡ ಹೆಚ್ಕೋಬಾರ್ದು, ಸಣ್ಣ ಹೆಚ್ಕೊಂಡು ಸ್ವಲ್ಪ ಸುಲೋ ಇರ್ತೈತಿ, ಬಾಯಿಗೆ ಹತ್ತಕ್ಕೆ ಟೇಸ್ಟ್ ಬರ್ತೈತಿ. ಇಲ್ಲಾಂದ್ರೆ ಬರೀ ಉಳ್ಳಾಗಡ್ಡಿನ ಬಂದಂಗ ಅದಕ್ಕೆ ಇದಕ್ಕಿಂತ ಸ್ವಲ್ಪ ಸಣ್ಣಗೆ ಮಾಡ್ಕೋರಿ. ನಮ್ದು ಇದ್ರಕ್ಕಿಂತ ಸ್ವಲ್ಪ ಅದು ಜಗ್ಗೋದಿರ್ತೈತಲ್ಲ ಅದ್ರೊಳಗೆ ಮಾಡ್ಕೊರಿ, ಅಂದ್ರೆ ಚಲೋ ಅನ್ಸುತ್ತೆ ಟೇಸ್ಟ್. ಹಾಕಿದಂಗೆ ಅನ್ಸಲ್ಲ ಅದಕ್ಕೆ. ಮಕ್ಕಳದು ಮಾಡ್ಕೊಂಡಾದ ನಂತರ ಫ್ರೈ ಮಾಡ್ಕೊಂಡ್ರೆ ಆತ ಸ್ವಲ್ಪ ಕೆಂಪಿಗೆ ಆತ. ಇದೊಂದು ಸ್ವಲ್ಪ ಹಾಕೊಂಡ್ಬಿಡ್ರಿ ಟೊಮೆಟೊ ಹಾಕಿ ಇದೊಂದು ಸ್ವಲ್ಪ ಫ್ರೈ ಮಾಡೋದ್ರಿ. ಓಕೆ ಮೆಣಸಿನ್ಕಾಯಿ ಹಾಕ್ತಾರೆ ಪಾಸ್ತಾಕ್ಕೆ? ಹಾಕ್ತಾರೆ ಸ್ವಲ್ಪ ಖಾರ ಬರಲಿ ಅಂತ ಇರಲಿ. ಇವೇನು ಮೆಣಸಿನ್ಕಾಯಿ ಖಾರ ಇಲ್ಲ ರೀ ನಮ್ದು, ಅಷ್ಟು ಆತರಿ. ಓಕೆ ಸ್ವಲ್ಪ ಫ್ರೈ ಆಗ್ಬೇಕಾ ಎಲ್ಲ ಹಿಂಗೆ ಮೆಲ್ಟ್ ಆಗಬೇಕು. ಅದು ಟಮಾಟಿ ಟಮಾಟಿ ಎಲ್ಲ ಹಿಂಗೆ ಮೆತ್ತಾಗಬೇಕು. ಆಮೇಲೆ ಈ ಮಸಾಲ ಇವೆಲ್ಲ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್ ಹಾಕಿ ಇದು ಮಾಡಬೇಕು. ಮತ್ತು ಪಾಸ್ತಾ ಮಸಾಲ, ನಾವು ನಿನ್ನೆ ಪಾಸ್ತಾ ಮಸಾಲ ತಂದ್ವಿ. ಪಾಸ್ತಾ ಮಸಾಲ ತೊಗೊಂಬಂದು? ಓಹೋ ಪಾಸ್ತಾ ಮಸಾಲ ತಂದೇನೆ ಇದು? ಪಾಸ್ತಾ ಮಸಾಲ ಸಿಗ್ತಾವೆ ನೋಡ್ರಪ್ಪ. ಓಕೆ ಮೆವನೀಸ್ ಹಾಕ್ತಾರಲ್ಲ ಇದ್ರೊಳಗೆ ಮಸ್ತ್ ಇರ್ತೈತೆ. ಹಾಂ ಮೆವನೀಸ್ ತೊಗೊಂಬಂದಿಲ್ಲ? ಇದೇನು ನೋಡು. ಹೌದು ಅದೇ ವೈಟ್ ತೊಗೊಂಬಂದಿಲ್ಲ ಮೆವನೀಸ್? ಅದೇ ಇಲ್ಲ. ಹಾಂ ಇಲ್ಲ ಎಸ್ ಇದೆ. ಇದನ್ನು ತೊಗೊಂಬಂದಳ್ರಿ ಮಯೋನೀಸ್. ಇದು ಹಾಕೋದು, ಇದು ಸ್ವಲ್ಪ ಟೇಸ್ಟ್ ಬರ್ತೈತೆ. ಇದಿದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ ಆ್ಯಕ್ಚುಲಿ. ಹೌದು ಗಟ್ಟಿ ಆಗುತ್ತೆ. ಗಟ್ಟಿ ಸ್ವಲ್ಪ ಕ್ರೀಮಿ ಬರ್ತೈತೆ ಅದು ಹಾಕೋದ್ರೆ. ಅದಕ್ಕೆ ನೀನು ಹೋಗಿ ತೊಗೊಂಡು ಎಲ್ಲ ತೊಗೊಂಡು ಹುಡಿ ತೊಗೊಂಬಂದಿರಿ. ಅಂತ ದೊಡ್ಡ ಮಾಲ್ದಾಗ ಚಾಟ್ ಮಸಾಲ ಇಟ್ಟಿಲ್ರಿ ಇಲ್ಲ ದೊಡ್ಡ ಚಾಟ್ ಮಸಾಲ ಇಲ್ಲ. ಮತ್ತು ಬಾಜು ಮೋರಿಗೆ ಹೋಗ್ತೀವಿ, ಮೋರಿಗೆ ಹೋಗಿ ತೊಗೊಂಡ್ಬಂದಿವಿ, ಅಲ್ಲಿ ಸಿಗ್ತದೆ ಚಾಟ್ ಮಸಾಲ. ಸ್ವಲ್ಪ ಕೆಂಪು ಹಾಕೋಕೆ ಅದಕ್ಕೆ ಉಪ್ಪು ಹಾಕೊಂಡಿದ್ರು, ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನ್ ಹಾಕೊಂಡ್ರಿ. 2 ಸ್ಪೂನ್ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ. ಇವಾಗ ಏನು ಮಾಡೋಣ ಗೊತ್ತ್ರಿ? ಏನು ಮಾಡಮ್ರಿ? ಇದೊಂದು ಹಾಕೊಂಡ್ರಿ ಒಂದು ಪಾಸ್ತಾ ಪ್ಯಾಕೆಟ್. ಎಷ್ಟು ಬಂದಿವಿ ಪಾಸ್ತಾ ಪ್ಯಾಕೆಟ್? ₹5 ಒಂದು. ಚಲೋ ಬಿಡ್ರಪ್ಪ, ಇವು ಸಿಗ್ತಾವ ನೋಡ್ರಿ ಮಾಲ್ದಾಗ. ಹೋಗ್ರಿ ಮಾಲ್ದಾಗ ಪಾಸ್ತಾ ಮಸಾಲ ಸಿಗುತ್ತೆ. ಸಿಗ್ತಾವ್ರಿ ಬಟ್ ದೊಡ್ಡ ಮಾಲ್ದಾಗ ಸಿಗಲ್ಲ ಇವು. ಯಾಕೆ ಸಿಗಲ್ಲ ಇವು? ₹5 ಇಟ್ರಾಗ ಹೇಳ್ತಾರಲ್ಲೇ. ನಾವು ನಿನ್ನೆ ಹುಡುಕಿದ್ವಲ್ಲ. ಇಲ್ಲಪ್ಪ ಅಂದ್ರೆ ನಿಮ್ಮ ಆಜುಬಾಜು ಅಂಗಡಿಗೂ ಸಿಗ್ತಾವ. ಆಜುಬಾಜು ಅಂಗಡಿಗೂ ಸಿಗ್ತಾವ ಬಿಡ್ರಿ ಸಣ್ಣ. ಇದು ಫುಲ್ ಒಂದು ಪ್ಯಾಕೆಟ್ ಹಾಕತ್ತೀನಿ. ಓಕೆ ಪಾಸ್ತಾ ಮಸಾಲ ಒಂದೇ ಹಾಕಿ 2 ಹಾಕ್ತಿ? 1.5. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದಲ್ಲ ಟೇಸ್ಟ್ ಬರಲಿ ಅಂತ. ಮ್ಯಾಜಿಕ್ ಮಸಾಲ ಸಿಗ್ತೈತಿ, ಪಾಸ್ತಾ ಮಸಾಲ ಸಿಗ್ತೈತಿ. ಮತ್ತು ಮಮ್ಮಿ ಮ್ಯಾಜಿಕ್ ಮಸಾಲ ಇದೊಂದು ಅರ್ಧ ಹಾಕ್ಯಾಳ್ರಪ್ಪ. ಆಯ್ತು. ಓಕೆ ಮಮ್ಮಿ ರೀ ಮ್ಯಾಜಿಕ್ ಮಸಾಲ ಹಾಕಿ ಅನ್ನ ಮಾಡೋದು ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ಅದೊಂದು ತೊಗೊಂಬಂದೈತಿ ನಿನ್ನೆ ಹೋಗಿ. ಹೆಂಗೆ ಗೊತ್ತು ನೋಡ್ರಿ ಮಸ್ತ್ ಘಮ ವಾಸನೆ ಬರತೈತಿ. ವಾಸನೆ ಮಸ್ತ್ ಬರತೈತಿ. ಇವಾಗ ಇದು ಒಂದು ಹಾಕ್ಬೇಕು. ಸೌಕಾಸ ಉಚ್ಚಿದಿತ್ತು ಒಂದು ಚಮಚದಲ್ಲಿ ಹಾಕೋ. ಅದೇ ಒಂದು ಚಮಚ ಹಸ್ಕೋ ಮೊದಲು ಚಮಚ. ತೊಳಿತೀನಿ. ಸೊ ಇಲ್ಲಿ ಈಗ ರೆಡ್ ಚಿಲ್ಲಿ ಸಾಸ್ ಹಾಕಾಗತೈತಿ. 1 ಸ್ಪೂನ್ ಆಯ್ತು. ಇನ್ನೊಂದು ಸೋಯಾ ಸಾಸ್ ಒಂದು. ಹಂಗೆ ಅದಕ್ಕೆ ಹೇಳಿದೆ ಇದು ಸ್ವಲ್ಪ ಸೋಯಾ ಸಾಸ್ ಒಂದು ನೀರು ಟೈಪ್ ಇರ್ತೈತಲ್ಲ. ಓಕೆ ಇಲ್ಲಿ ಆಮೇಲೆ ಮುಂದೆ ಸ್ವಲ್ಪ ಕಲಸು ಹೊತ್ತಿ ಹೋತದು ಸ್ವಲ್ಪ ಕಮ್ಮಿ ಇಡು. ಮತ್ತೆ ಹೊತ್ತದು ನೋಡಲಿ ಹೊತ್ತು. ಸೊ ಆಯ್ತಲ್ರಿ ಇಷ್ಟ. ಸ್ಮೆಲ್ ಮಸ್ತ್ ಘಮ ಸೋಯಾ ಸಾಸಿಗೆ ಸ್ಮೆಲ್ ಮಸ್ತ್ ಬರ್ತೈತೆ. ಹೌದಾ? ಆಮೇಲೆ ಇಕ್ಕಟ್ಟದು ಆಮೇಲೆ ಇದು ಮಯೋನೀಸ್ ಹಾಕೋದೇನ.
ಡಿಗ್ ಡಿಗ ಡಿಗ್ ಡಿಗ ಡಿಗ್ ಡಿಗ ಹಿಡಿಯೋದ ಪಕ್ಕಡ್ಲಿ ಹಿಡಿಯೋದ ಅದೇ ಹಿಡಿತೀನಿಲ್ಲ. ಈಗ ಏನ್ರಿ ಪೈ ಈಗೆಲ್ಲ ನಾವು ಕಲಿಸ್ಬೇಕ ಏನು ಗೊತ್ತಿಲ್ಲ ಹುಡುಗಿ. ಅಯ್ಯ ಮಾಡೋ ಸ್ವಲ್ಪ ನಿಂದಿರಿ ನನಗೆ. ಕಲ್ಸಾತ್ ನೋಡ್ರಿ ಮಸ್ತ್ ಆಗಿಬಿಡು. ಪಿಂಟ ಖುಷಿ ಆಗ್ತಾನೆ. ಎಲ್ಲಿ ಓಡೋಗೇನೋ ಪಿಂಟ ಹೋಗ್ಯಾನ. ಎಲ್ಲರೂ ಹೋಗ್ಯಾರ ಅವ್ರು. ಎಲ್ಲಿ ಹೋಗ್ಯಾರ? ಗುಡ ಗೊತ್ತಿರ್ಬೇಕು ಮತ್ತೆ. ಗುಡಿಯಾಗಿಲ್ಲ, ಅವ್ರ ಫ್ರೆಂಡಿನ ಮನೆಗೆ ಹೋಗ್ಯಾರ ಅವ್ರು. ಹೌದೇನೆ ನಮ್ಮ ಮಕ್ಕಳೆಲ್ಲ ಹೋಗ್ಯಾರ. ಈಗ ಮಸ್ತ್ ಮಯೋನೀಸ್ ಹಾಕೊಂಡು ಚಬ್ರಸ್ ಬಿಡಿ ಮತ್ತು ಬೆಟ್ಟಿಂಗ್ ಹಚ್ಚು ಮತ್ತೆ ಆಯ್ತು. ಸ್ವಲ್ಪ ಇದು ಸ್ವಲ್ಪ ತೊಗೊಂಡ್ರಿ ಮಯೋನೀಸ್ ತೊಗೊಂಡು ಸಾಸ್ ಮಸ್ತ್ ಹಾಕ್ಬಿಟ್ರೆ ಮಸ್ತ್ ಹೊಸ ಆಗ್ತಿ. ಸಾಸ್ ಹಾಕ್ತಾರೆ. ಇದೇನು ಬರ ಈಗ ಬರ್ತಿದ್ದು ಇನ್ನೂ ಸ್ವಲ್ಪ ಇಡಿ. ಒಂದೊಂದು ಬೆಳಕತ್ತೈತೆ ಅದು. ಹಂಗೆ ಉಳಿತದ. ಉಳಿ ಐತಿಲ್ಲ ಇದು. ಹಂಗೆ ಇರ್ತೈತಿ. ಫುಲ್ ಕ್ರೀಮಿ ಆಗತ್ತದ. ನೋಡಿ ಹೆಂಗೆ ಬರ್ತದೆ ಕ್ರೀಮಿ. ನನಗತ್ರ ಬಾಯಿ ನೀರು ಬರತ್ರಿಪ್ಪ. ಭಾರಿ ಆಗೈತಿ, ಮಸ್ತ್ ಆಗೈತಿ. ಬರಲಸ್ ಯಾಕೋ ಯಾಕಪ್ಪ ಈಗ ಬಿಟ್ಟಿದ್ರೆ ಅದೆಲ್ಲ ಸುಟ್ಟು ಬಿಡ್ತಿರೋದು ಹೊತ್ತು ಹೋಗ್ತಿತ್ತು. ಆಲ್ರೆಡಿ ಗೊತ್ತಾಗತ್ತೆ. ಇಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ರಿ. ಅಯ್ಯೋ ಓಪನ್ ತೆಗಿ ತೆಗಿ. ಸ್ವಲ್ಪ ಕೈತಿಗೆ ಹಾಂ ಬಿಡ. ಎಸ್ ಟೊಮೆಟೊ ಸಾಸ್. ಯಪ್ಪ ಹೇಳ್ತೀನಿ ರೀ ನಿಮ್ಗೆ, ಟೊಮೆಟೊ ಸಾಸ್ ನೀವೇನೇ ರೆಡಿ ಮಾಡೋದು ನೋಡಿದ್ರೆ ಲೈಫಲ್ಲಿ ಟೊಮೆಟೊ ಸಾಸ್ ತಿನ್ನೋದಿಲ್ಲ. ಅಯ್ಯಪ್ಪ ಎಲ್ಲ ಕೆಟ್ಟಿದ್ದು ಸೆಟ್ಟಿದ್ದು ಎಲ್ಲ ಹೋಗಿರ್ತಲ್ರಿ, ಕೊಳ್ತಿದ್ದ ಟೊಮೆಟೊ ಇರ್ತಲ್ಲ ಅವ್ರಲ್ಲೇ ಟೊಮೆಟೊ ಸಾಸ್ ಅಂತ. ಯಾವಾಗ ಒಮ್ಮೆ ತಿನ್ನಕ್ಕೆ ಭಾಳ ಚಲೋ ಇರೋದು. ಯಾಕಂದ್ರೆ ಭಾಳ ತಿನ್ನೋಕೆ ಹೋಗ್ಬಾರ್ದು. ಟೊಮೆಟೊ ಸಾಸ್ ತಿಂತಾರಲ್ಲ ಭಾರಿ ಉಳಿಸಿರ್ತಾವೆ. ಸ್ಪೆಷಲಿ ನೀವೇನು ಹೊರಗೆ ಸ್ಟ್ರೀಟ್ ಫುಡ್ ಸರಿಯಾಗಿ ಹೋಗ್ತಿರಲ್ಲ, ಬಾಟ್ಲ್ ಹಾಕೊಡ್ತಾರಲ್ಲ, ಅವು ಅಂತೂ 110% ಎಲ್ಲ ಕೊಳ್ತಿರೋ ಟೊಮೆಟೊ ಮಾಡಿರ್ತಾರೆ. ಅದಕ್ಕೆ ಆದಷ್ಟು ಹೊರಗೆ ತಿನ್ನಕ್ಕೆ ಹೋಗ್ಬೇಡ್ರಿ. ಮನೆಗೆ ಮಾಡ್ಕೊಂಡು ತಿಂತಿದ್ರೆ ಟೊಮೆಟೊ ಸಾಸ್ ಮಾಡ್ಕೊಂಡು ಇಟ್ರಿ ಬೆಟರ್ ಇರ್ತೈತಿ. ಹಾಗಾದ್ರೆ ನಾನು ಟೊಮೆಟೊ ಸಾಸ್ ಮಾಡಕ್ಕೆ ಕಲಿತೀನಿ. ಕರೆಗೂ ಹೊರಗಿನ ಭಾಳ ಉಳಿಸಿರ್ತೈತೆ. ಸೊ ಇಲ್ಲಿಗೆ ನಮ್ದು ಪಾಸ್ತಾ ರೆಡಿ ಆಯ್ತು. ಲಚ್ಚಿ ಎಲ್ಲರ ಕ್ರೀಮು ಕರೆದ ಮಸ್ತ್ ಬ್ಯಾಟಿಂಗ್ ಇಸ್ಕೊಂಡತ್. ನೋಡ್ಕೊಂಡ್ ಬರ್ತೀನಿ ಎಲ್ಲರೂ ಬರಂಗ್ ಕೊಡು. ಎಲ್ಲರೂ ಬರ್ಲಿ ಇರು ಅವಾಗ ಕೊಡು. ಓಕೆ ಸೊ ಇಲ್ಲಿ ರೆಡಿ ಆಗಿತ್ರಪ್ಪ ನಮ್ದು ಪಾಸ್ತಾ ಮಮ್ಮ ಮಿಯಾ ಪಾಸ್ತಾ ರೆಡಿ. ಸೊ ಇಲ್ಲಿ ಪಾಸ್ತಾ ಟೇಸ್ಟ್ ಮಾಡ್ತೀನಿ ರೀ. ಹುಡುಗರು ಯಾರೋ ಬಂದಿಲ್ಲ, ಎಲ್ಲರೂ ಬೇರೆ ಕಡೆ ಹೋಗ್ಯಾರ. ಇದ್ರ ಮಸ್ತ್ ಅನ್ಸಾದೈತಿ. ಕರೆಕ್ಟ್ ಮಸ್ತ್ ಐತಿ, ಎಲ್ಲ ಪರ್ಫೆಕ್ಟ್ ಆಗೈತಿ ನೋಡ್ರಿ. ಸೀರಿಯಸ್ಲಿ ಹೊರ ಹೋಗ್ತೀನೋ ಬದ್ಲಿ ಮನೆಗೆ ಮಾಡ್ಕೊಡ್ತೀನಿ ರೀ. ಮಸ್ತ್ ಐತಿ, ಜಬರ್ದಸ್ತ್ ಐತಿ, ಸೂಪರ್. ಟೇಸ್ಟ್ ಮಾಡ, ಬಿಸಿ ಐತಿ ನೋಡಿ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಲ್ಲ ಅನ್ಸತ್ತೆ. ಉಪ್ಪು ಮತ್ತು ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರಲ್ಲ ಹೇಳ್ದೇನೆ ಅವಾಗ. ಅದ್ರೊಳಗೂ ಉಪ್ಪು ಇರ್ತೈತಿ ಸೋಯಾ ಸಾಸ್ ಒಳಗು ಅಂತೇಳಿ. ಅಷ್ಟೇನಿಲ್ಲ, ಓಕೆ ಅಂತಪ್ಪ ಉಪ್ಪಿಲ್ಲ, ಚಲೋ ಆಗೈತಿ. ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳಿ. ಹೆಂಗಾಗೈತಿ ನಿಂದ್ರಕ್ಕಿಂತ ಖರೆ ಹೇಳಿ, ಪ್ರಾಂಪ್ಟ್ ಹೇಳ. ಕರ್ರೆ ಹೇಳ್ಬೇಕ. ಚಲೋ ಆಗೈತಿ. ಮಸ್ತ್ ಆಗೈತೆ. ಉಳ್ಕಿದಾರ ಇನ್ನೂ ಬಂದಿಲ್ಲ ರೀ, ಬರ್ತಾರೆ. ಓಡಾಡ್ಬಾರ್ದು. ಪಿಂಟೆ ಇನ್ನೂ ಬಂದಿಲ್ಲ. ಅಲ್ಲಿ ಮಟ ಮಾತಿನ ಮತ್ತೆ ಏನು ಮಾಡೋದಿದ್ದು ಪಿಂಟೆ? ಫೋನ್ ಹಚ್ಚಿ ಕಳ್ಸಿ. ಹಾಂ ಪಿಂಟೆ ಏನು ಮಾಡತ್ತಿದ್ದಿ? ನಿನ್ನ ಸಲ ಇಲ್ಲಿ ಮಕ್ಕ ಪಾಸ್ತಾ ಮಾಡಲ್ಲ ನೀ ಏನಪ್ಪ? ನೋಡಿ ನೀ ಆದ್ರೂ ಓಡಾಡೋಕೆ ಕೊಡತ್ತಿ. ಏನು ಮಾಡ್ತಿ ನೋಡಿ. ಎಡ್ ಚಲೋ ನಿನ್ನ ಸಲ ನಿನ್ಗೆ ಇಷ್ಟ ಆಗತ್ತೆ ನಮ್ಮ ತಮ್ಮಗ ಅಂತೇಳಿ ಪಾಸ್ತಾ ಮಾಡಿಟ್ಟಾಳ. ನೀ ಇದ್ರೆ ನೀವು ಬ್ರಹ್ಮಣ್ಯ ಯಾವ ಪಿಕ್ಚರ್ ನೋಡೋದು ಗೊತ್ತಾಗ್ರಪ್ಪ. ಅದು ಯಾವ ಪಿಕ್ಚರ್ ನೋಡತ್ತಿದ್ದಿ? ಕ್ರಾಂತಿ ಪಿಕ್ಚರ್ ನೋಡೋದು ನಾವು. ಕ್ರಾಂತಿ ಟೇಸ್ಟ್ ಮಾಡಿ ನೋಡಿ ಹೆಂಗಾಗಿತ್ತು. ಫಸ್ಟ್ ಟೇಸ್ಟ್ ಮಾಡ್ತಾನೆ. ಸತ್ತಿಂದ ಹೇಳು, ಹಂಗ ಹೇಳ್ಬೇಡ. ಚಲೋ ಆಗೈತ್ರಿ. ಚಲೋ ಆಗಿದೆ ಯಾಕ್ರಿಗು ಮಸ್ತ್ ಏನ್ರಿ? ಚಲೋ ಆಗೈತ್ರಿ. ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಬರಲ್ರಿ ಅದಕ್ಕೆ. ಯಾರ ಹೌದಾನೆ? ಟೊಮೆಟೊ ಹಾಕಿ ಬರೋದಿಲ್ಲ ನಿನಗೆ? ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಎಲ್ಲ ತಗೋ ಸಡಿಗಿರ್ತಾನೆ. ಪಾಪ ಹೊರಕ್ಕೆ ಮಾಡಿ ಮತ್ತೆ ಫೋನ್ ಹಚ್ಚಿ ಕರೆಸ್ಬೇಕು ನೋಡ್ರಿ ಅವನಿಗೆ. ಚಲೋ ಆಗೈತಿ ಇಲ್ಲ? ಖರೆ ಪ್ರಾಮಿಸ್. ಉಳ್ಳಾಗಡ್ಡಿ ಟೊಮೆಟೊ ಮತ್ತೆ ಹಂಗೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಅವ ಹಂಗೆ ಹಾಕಿ ಕೊಡ್ಬೇಕಿತ್ತ. ಅದೇನ ಬೆಸ್ಟ್ ಕೆಲಸ ನೋಡಿ. ಹಂಗ ಮಾಡ್ಸಕ್ ಹಚ್ಚು ನೆಕ್ಸ್ಟ್ ನೀ ಮಾಡ್ಸಕ್ ಹಚ್ಬಿಡು. ಒಂದೊಂದು ತಿನ್ನತ್ತಿರೋ ಆರಾಮ್ ತಿಂತ ನಾವು ಎಂಜಾಯ್ ಮಾಡ್ಕೋತ. ಹೇಗೆ ಪಿಂಟೆ ಪಟ ತಿಂದ್ರೆ ಮುಗಿದು ಬಿಡ್ತೈತಿಲ್ಲ. ಅದಕ್ಕೆ ಜಸ್ಟ್ ಇವ್ರಿಗೆ ಹಾಕೊಟ್ಟೆ ನೋಡ್ರಿ. ಹೆಂಗಾಗೈತಿ ಕಮೆಂಟ್ ಮಾಡ್ರಿ ನನಗೆ. ಹೇಳ್ರಿ ಹೆಂಗಾಗೈತಿ ಪಾಸ್ತಾ. ಹೇಳ ಮಮ್ಮಿ ಸುಮ್ ಕೂತ್ ಬಿಟ್ಟಾರಕಿ. ಚಲೋ ಆಗೈತಿ. ಇವ ಪಿಂಟು 2 ಸತಿ ಹಾಕೊಂತಿಂದ ನೋಡ್ರಿ. ಕೊಟ್ಟಿನಲ್ರಿ 2 ಸತಿ ಹಾಕೊಟ್ಟಿನಿ. ಈಕೆ ನಾಚ್ಕೊಳಕತ್ತಾಳ್ರಿ. ನನ್ನ ಕ್ಯಾಮ್ರಾ ಒಳಗೆ ತೋರಿಸ್ಬಾರ್ದು ಅಂತ ಹೇಳಿ 2 ದಿವ್ಸ ಕ್ಯಾಮ್ರಾದಾಗ ಬಂದಾಳ್ರಿ. ಈಗ ನಾಚ್ಕೊಳಕತ್ತ. ಯಾಕನ ಇರ್ಲಿ ಬಿಡ್ರಿ, ಅವ್ರದ್ದೆಲ್ಲ ಮುಗಿಲಿ. ಇವತ್ತು ಪಾಸ್ತಾ ಮಾಡಿದ್ವಿ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ. ಆಯ್ತು ರೀ. ರಾತ್ರಿ ಊಟಕ್ಕೆ ಅಂತ ಹೇಳಿ ಎಗ್ ರೈಸ್ ಮಾಡಿದ್ವಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಗ್ ರೈಸ್ ಇದು. ಯಾಕಂದ್ರೆ ಒಂದು ಕಾಲ್ ಬಂದಿತ್ತು. ಸೊ ಅದ್ರೊಳಗೆ ಬ್ಯುಸಿ ಆಗಿಬಿಟ್ಟಿದ್ದ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ.